ಕುಚ್ಚಲಕ್ಕಿ ಗಂಜಿ. ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಸರಿತಾ ಕುಕ್ ಆ್ಯಂಡ್ ವ್ಲಾಗ್ಸ್ಗೆ ನಿಮಗೆಲ್ರಿಗೆ ಸ್ವಾಗತ. ಇವತ್ತು ಡ್ರೈ ಶಾರ್ಕ್ ಫಿಶ್ ಇದೆ ಅಲ್ವಾ, ಅದರಲ್ಲಿ ಒಂದು ಸೂಪರ್ ಆಗಿರುವ ಸುಕ್ಕ ಮಾಡಿದ್ದೀನಿ. ಇದು ಕುಚ್ಚಲಕ್ಕಿ ಜೊತೆ ತಿನ್ನಲಿಕ್ಕೆ ಮಾಡಿರುವಂತಹ ಸುಕ್ಕ, ಬ್ಯೂಟಿಫುಲ್ ಆಗಿರುವ ಟೇಸ್ಟ್ ಇರೋ ಸುಕ್ಕ. ಇದು ಕುಚ್ಚಲಕ್ಕಿ ಗಂಜಿ ಜೊತೆ ಬಹಳ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಅನ್ನ ರಸಂ ಜೊತೆ ಕೂಡ ಚೆನ್ನಾಗಿರುತ್ತೆ. ಈ ಶಾರ್ಕ್ ಡ್ರೈ ಫಿಶ್ ಶಾರ್ಕ್ ಸುಕ್ಕ ಹೇಗೆ ಮಾಡೋದು ಅಂತ ನಿಮ್ಗೆಲ್ರಿಗೂ ನಾನು ಹೇಳ್ಕೊಡ್ತೀನಿ. ನಾನು ಬನ್ನಿ ಹಾಗೆ ನಾವು ನೋಡಿ ಬರುವ ಈ ಸುಕ್ಕವನ್ನು ಹೇಗೆ ಮಾಡೋದು ಅಂತ. ಇದು ಡ್ರೈ ಫಿಶ್ ಸುಕ್ಕಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಡ್ರೈ ಫಿಶ್ನ ಚೆನ್ನಾಗಿ 3 ಸಲ ಕುದಿಯುವ ನೀರಲ್ಲಿ ಹಾಕಿ ತೊಳೆದು, ಆಮೇಲೆ ಒಂದು 10 ನಿಮಿಷ ಅರಿಶಿನ ಪೌಡ್ರ್ ಹಾಕಿ ತಣ್ಣೀರಲ್ಲಿ ಇಟ್ಟು ಅದನ್ನು ಸೋಸಿ, ಇವಾಗ 1 ಸ್ಪೂನ್ ಮೆಣಸಿನ ಪುಡಿ, 1 ಸ್ಪೂನ್ ಅರಿಶಿನ ಪುಡಿ ಹಾಗೂ 1 ಈರುಳ್ಳಿ ಹಾಕಿ ಬೇಯಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯಬೇಕು ಡ್ರೈ ಫಿಶ್ ಸುಕ್ಕಕ್ಕೆ. ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಬಾರ್ದು. ಈ ಮೀನಲ್ಲಿ ಸಾಕಷ್ಟು ಉಪ್ಪಿದೆ. 3 ಸಲ ಕುದಿಯೋ ನೀರಿಗೆ ಹಾಕಿ ಉಪ್ಪನ್ನು ನಾವು ತೆಗೆದರೂ ಸಹ ಇದರಲ್ಲಿ ಉಪ್ಪಿರುತ್ತೆ. ಬೇಕು ಅನಿಸಿದರೆ ಕೊನೆಯಲ್ಲಿ ಚಿಟಿಕೆ ಉಪ್ಪು ಮಾತ್ರ ಹಾಕ್ಬೋದು. ಇದು ಡ್ರೈ ಆಗ್ತಾ ಬರುವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಹಾಕಿಡಬೇಕು. ಪಾತ್ರೆಗೆ ಹಾಕಿ ಇಟ್ಟಿರಬೇಕು. ನೆಕ್ಸ್ಟ್ ಅದೇ ಬಾಣಲಿನ ಸ್ವಲ್ಪ ತೊಳೆದು 1/4 ಸ್ಪೂನ್ ಎಣ್ಣೆ ಹಾಕಬೇಕು. ಈರುಳ್ಳಿ ಹಾಕಬೇಕು. ಈರುಳ್ಳಿನ ಕೆಂಪು ಬರೋ ತನಕ ಫ್ರೈ ಮಾಡಬೇಕು. ಈಗ ಕರಿಬೇವು ಸೊಪ್ಪು ಹಾಕಬೇಕು. ಬೆಂದಿರುವ ಒಣ ಮೀನನ್ನ ಹಾಕಬೇಕು. ಇದು ಡ್ರೈ ಆಗಬೇಕು. ಇವಾಗ ಆಗ್ತಾ ಬರುವಾಗ ತೆಂಗಿನ ತುರಿನ ಪುಡಿ ಮಾಡಿ ಇಟ್ಟಿದ್ದೀನಿ. 1 ಎಸಳು ಬೆಳ್ಳುಳ್ಳಿ, 1 ಚಿಟಿಕೆ ಜೀರಿಗೆ ಹಾಕಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನೋಡಿ ಈ ಥರ ಸುಕ್ಕ, ಒಣಗಿದ ಮೀನಿನ ಸುಕ್ಕ. ಇದು ಒಂದು 5 ನಿಮಿಷ ಈ ತೆಂಗಿನ ತುರಿ ಕೂಡ ಬೇಯಬೇಕು. ಇವಾಗ ಈಗ ನಮ್ಮ ಡ್ರೈ ಫಿಶ್ ಸುಕ್ಕ ರೆಡಿ ಆಯಿತು. ನೋಡಿ ಹೇಗಿದೆ ಡ್ರೈ ಫಿಶ್ ಸುಕ್ಕ. ಇದು ಮಂಗಳೂರು ಸುಕ್ಕ ಅಥವಾ ಕಾಸರಗೋಡು ಸುಕ್ಕ ಅಂತ ಹೇಳ್ಬೋದು. ಎಲ್ರಿಗೂ ಟಾಟಾ ಬಾಬಾ. ಸಿ ಯು. ಸರಿತಾ ಕುಕ್ ಚಾನಲ್ಗೆಲ್ಲ ನಿಮ್ಮದು ಸಪೋರ್ಟ್ ಇರಲಿ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಒಣಗಿದ ಮೀನು ಅಂದರೆ ಶಾರ್ಕ್ ಮೀನನ್ನ ಡ್ರೈ ಫಿಶ್ ಸುಕ್ಕ ಮಾಡಿದ್ದೀನಿ. ನೋಡಿ ಇದು ಡ್ರೈ ಫಿಶ್ ಮೀನು. ಇದರದ್ದೊಂದು ಗಂಜಿಗೆ ಸುಕ್ಕ ಮಾಡಿದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು.